ನಮಸ್ಕಾರ ಗುರುಗಳು. ನಮಸ್ಕಾರಗಳು. ಹರಿಯ ಸಿಂಹ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾದಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯ ಯೇನ ಪ್ರಾದುರಭಾವಿ ಭೂಮಿ ವನಜೇ ವಿಸ್ತಾರಿಗೋ ಸಂತತಿ ಪ್ರಾಬೋಧ ಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಅತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾ ವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ಬಹಿಪಾದ್ಯತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूते पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चली कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಈಗ 127ನೇಯ ಸುಧಾಮೂಲ. ಇಲ್ಲಿ ಇದರ ಮುಂಚೆ ಟಿಪ್ಪಣಿಯ ವಿಚಾರ ಒಂದಿದೆ, ಅದನ್ನ ನೋಡಿ ಇಲ್ಲಿಗೆ ಬರೋಣ. ಹಿಂದಿನ ಸುಧಾಮೂಲದಲ್ಲಿ ವಾಕ್ಯಾರ್ಥ ರತ್ನಮಾಲಾ ಅಂತ ಟಿಪ್ಪಣಿ ಇದೆ, ಕೊನೆ ಟಿಪ್ಪಣಿ. ಅದರಲ್ಲಿ ಕೊನೆಗೆ ಒಂದು ಪ್ರಮಾಣವನ್ನ ಕೊಟ್ಟಿದೆ. ತತ್ರ ತತ್ರ ಉದಾಹೃತಾನೇವ ಅಂತ ಹೇಳಿ ಒಂದು ಪ್ರಮಾಣ ಕೊಟ್ಟಿದೆ. ಅದೇನು ಅಂತ ನೋಡೋಣ. ಧರ್ಮಾರ್ಥ ಕಾಮ ಸರ್ವೇಪಿ ನ ನಿತ್ಯ ಮೋಕ್ಷಜೇವ ಹಿ ನಿತ್ಯ ತಸ್ಮಾತ್ ತದರ್ಥಾಯ ಯತೇತ ಮತಿಮಾನ್ನರಃ ಅಂತ ಒಂದು ಬಾಲ್ಯವೇಯ ಶ್ರುತಿಯನ್ನ ಪ್ರಮಾಣ ಕೊಡ್ತಾರೆ, ಒಂದು ವೇದವಾಕ್ಯ. ಹಿಂದೆ ಇವರು ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಅನೇಕ ವಾಕ್ಯಗಳನ್ನು ಉದಾಹರಿಸಿದ್ರು. ಅಂದ್ರೆ ಮೋಕ್ಷ ನಿಮಗೆ ಸಿಗೋದಿದ್ರೆ ಅದು ದೇವರ ಅನುಗ್ರಹದಿಂದಲೇ ಸಿಗ್ಬೇಕು, ಮೋಕ್ಷ ಅಂತ ಒಂದು ಅತೀಂದ್ರಿಯವಾದದ್ದಿದೆ, ಮೋಕ್ಷನೇ ಇಲ್ಲ ಅಂತ ಹೇಳ್ಬಾರ್ದು. ಹೀಗೆಲ್ಲ ಆ ವಿಷಯದಲ್ಲಿ ಅನೇಕ ಪ್ರಮಾಣವನ್ನ ಕೊಟ್ಟಿದ್ರು. ಇನ್ನು ಈಗ ಮೋಕ್ಷವನ್ನೇ ಪಡಿಬೇಕು, ಅದಕ್ಕೆ ನಿಮ್ಮ ಪ್ರಯತ್ನ ಇರಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಧರ್ಮ ಅರ್ಥ ಕಾಮ ಎಲ್ಲದರಲ್ಲೂ ನಿಮ್ಮ ಪ್ರಯತ್ನ ಜಾಸ್ತಿ ಬೇಡ. ಯಾಕೆ ಅಂದ್ರೆ ಅದೆಲ್ಲ ನಿತ್ಯ ಅಲ್ಲ, ಅದೆಲ್ಲ ಒಂದ್ ದಿವಸ ಹೋಗುತ್ತೆ, ನಾಶ ಆಗ್ಬಿಡುತ್ತೆ. ಆದ್ರೆ ತದರ್ಥಾಯ ನಿತ್ಯ, ನಿತ್ಯ ಯಾವುದು ಮೋಕ್ಷ. ಆ ಮೋಕ್ಷ ಎಂದೆಂದಿಗೂ ಯಾವತ್ತು ಶಾಶ್ವತ. ಶಾಶ್ವತವಾದದನ್ನು ಪಡಿಲಿಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ಬೇಕು ಹೊರತು ಯಾವುದು ಅಶಾಶ್ವತನೋ ಅದನ್ನ ಹಿಡ್ಕೊಂಡಿದ್ರೆ ಉಪಯೋಗ ಇಲ್ಲ. ಈಗ ಶಾಶ್ವತವಾದ ದೇಹ ಅಂತ ಯಾರು ಹೇಳ್ತಾರ? ಇಲ್ಲ, ದೇಹ ಅಶಾಶ್ವತ. ದೇಹ ಒಂದ್ ದಿವಸ ಹೋಗುತ್ತೆ, ಅದನ್ನ ಜಗ್ಗಿ ಹಿಡ್ಕೊಂಡು ಅಯ್ಯೋ ಈ ದೇಹ ಹೊರಟೋಗ್ಬಿಡುತ್ತೆ ಅಂತ ದುಃಖ ಪಡೋ ಅವಶ್ಯಕತೆ ಇಲ್ವಂತೆ. ತುಂಬಾ ಕಷ್ಟ ಹೌದು,
ಆತರ ದುಃಖ ಪಡದೆ ಇರೋದು. ಆದ್ರೂ ಅದನ್ನ ಸಾಧನೆ ಮಾಡಿ ಇಟ್ಕೊಳ್ಬೇಕಂತ. ದೇಹವನ್ನ ಅಶಾಶ್ವತ ಅಂತ ಭಾವಿಸಿ ಒಂದ್ ದಿವ್ಸ ಹೋಗೋದೆ, ಆದ್ರೆ ಆತ್ಮ ಮಾತ್ರ ಯಾವಾಗ್ಲೂ ಇರ್ತಾನಲ್ಲ ಜೀವ. ಹಾಗಾಗಿ ಆ ಜೀವನಿಗೆ ಏನು ಸಂಸ್ಕಾರ ಕೊಡ್ಬೋದು, ಆ ಜೀವನ ಜೊತೆಗೆ ಯಾವ್ದು ಹೋಗ್ಬಹುದೋ ಅದನ್ನ ಸಂಪಾದನೆ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ಬೇಕು. ಅಂದ್ರೆ ಮೋಕ್ಷಕ್ ಬೇಕಾದದ್ದೆಲ್ಲ ಬೇಕು. ಅಂತ ಧರ್ಮ ಒಳ್ಳೇದೆ. ಧರ್ಮ ಅದು ಅನಿತ್ಯ, ಅದನ್ನ ಮಾಡ್ಲೇಬಾರ್ದು, ಧರ್ಮದಲ್ಲಿ ಪ್ರಯತ್ನ ಹಾಗೆ ಹೇಳ್ತಾ ಇಲ್ಲ. ಆದ್ರೆ ಮೋಕ್ಷಕ್ ಬೇಕಾದ ಧರ್ಮ ಅಂದ್ರೆ ಅದು ಎಂಥ ಧರ್ಮನೇ ಆಗ್ಲಿ ಮಾಡಿ, ಅದು ಮೋಕ್ಷಕ್ಕೆ ಉಪಯೋಗಿಯಾದ ಅರ್ಥನ ಮಾಡಿ, ಮೋಕ್ಷಕ್ಕೆ ಬೇಕಾದ ಕಾಮನ ಅದನ್ನ ಮಾಡಿ. ಹೊರತು ಮೋಕ್ಷ ವಿರುದ್ಧವಾದದ್ದು ಯಾವ ಧರ್ಮ, ಯಾವ ಅರ್ಥ, ಯಾವ ಕಾಮ ಇದೆ ಅಲ್ಲಿ ಪ್ರಯತ್ನ ಪಡೋದು ಉಪಯೋಗ ಇಲ್ಲ, ಪ್ರಯತ್ನ ಪಡೋದು ವ್ಯರ್ಥ. ಅದರಿಂದ ಬುದ್ಧಿವಂತನಾದ ವ್ಯಕ್ತಿ ಎಂದಿಗೂ ಅಲ್ಲಿ ಪ್ರಯತ್ನ ಪಡಬಾರ್ದು ಅಂತ. ಮತಿಮಾನ್ನರ, ಬುದ್ಧಿ ಇರೋ ಮನುಷ್ಯ ಅಂತ ಇದೊಂದು. ಇನ್ನೊಂದು ಭಾರತದ ವಾಕ್ಯವನ್ನ ಕೊಡ್ತಾರೆ, ಮಹಾಭಾರತದಲ್ಲಿ ಬರೋದು. ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಃ ಪರಂ ಸುಖಂ ಮೋಕ್ಷಯೇವ ಪರಾನಂದ ಸಂಸಾರೇ ಪರಿವರ್ತತಾಂ. ಸಂಸಾರದಲ್ಲಿ ತಿರುಗಿ ಯಾರು ಜನ್ಮ ಪಡಿತಾ ಇದ್ದಾರೆ ಇಂಥವ್ರಿಗೆಲ್ಲ ಸಿಗೋ ಆನಂದ ತುಂಬಾ ಶ್ರೇಷ್ಠವಾದದ್ದು ಎಲ್ಲಿ? ಮೋಕ್ಷದಲ್ಲಿ ಮಾತ್ರ. ಅದನ್ನ ನಿಜವಾದ ಸುಖ ಅದು ಮೋಕ್ಷದಲ್ಲಿ. ಧರ್ಮ ಅರ್ಥ ಕಾಮ ಅದು ಶಾಶ್ವತ ಅಲ್ಲ, ಅದ್ರ ಜೊತೆಗೆ ದುಃಖನೂ ಕೊಡುತ್ತೆ ಆಗಾಗ. ಅದರಿಂದ ಆ ದುಃಖ ಇಲ್ಲದೆ ಇರೋ ಹಾಗೆ ನಿತ್ಯವಾದ, ಅನಿತ್ಯ ಅಲ್ಲದೆ ಇರುವಂತಹ ಮೋಕ್ಷವನ್ನ ಪಡಿಲಿಕ್ಕೆ ಒಬ್ಬ ವ್ಯಕ್ತಿ ಹೊರಡಬೇಕು ಅಂತ. ಇಷ್ಟು ಈ ಹಿಂದಿನ ಈ ಸುಧಾಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವ್ಯಾಖ್ಯಾನದ ವಿಷಯ. ಇನ್ನು ಮುಂದೆ 127ನೇ ಸುಧಾಮೂಲದಲ್ಲಿ ಬಂದ ವಿಷಯ. ಇಲ್ಲಿ ಅನುವ್ಯಾಖ್ಯಾನ ಹೀಗಿದೆ: ಯತ್ಯಾಗಮಸ್ಯ ನೋಮಾತ್ವಂ ಅಕ್ಷಜಸ್ಯ ತಥಾ ಭವೇತ್ ಅಂತ. ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಹಿಂದೆ ಮಾಡಿದ್ರು. ವೇದವನ್ನ ಅಪ್ರಮಾಣ ಅಂತ ಹೇಳಿದ್ರೆ ಈ ಕಾರಣದಿಂದ ಹೇಳ್ತಿರೋ, ಈ ಕಾರಣದಿಂದ ಹೇಳ್ತಿರೋ, ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಬಂದ್ರು. ಅಲ್ಲಿ ಮೊದಲನೇ ಭಾಗ ಏನು, ವೇದದಲ್ಲಿ ಹೇಳಿರೋ ಎಲ್ಲಾ ವಿಷಯಕ್ಕೂ ಸಂವಾದನೆ ಸಿಗಲ್ಲ. ಮತ್ತೊಂದು ಪ್ರಮಾಣ, ವೇದ ಹೇಳುವಂತ ಒಂದು ವಿಷಯ ಇರುತ್ತೆ, ಆ ವಿಷಯದಲ್ಲಿ ಬೇರೆ ಒಂದು ಪ್ರಮಾಣ ಇರ್ಬೇಕು. ಈಗ ಉದಾಹರಣೆಗೆ ನಾನೊಂದ್ ಕಡೆ ಹಾವಿದೆ ಅಂತ ನೋಡ್ಕೊಂಡ್ ಬಂದೆ. ಆಮೇಲೆ ನಾನು ಹೇಳಿದ್ದು ಸರಿನೋ ಹೌದು ಅಲ್ವೋ ಅಂತ ಹೇಗ್ ತೀರ್ಮಾನ? ನಾನು ಹೇಳ್ದೆ ಒಬ್ಬನಿಗೆ, ನೋಡು ಅಲ್ಲ ಹಾವಿದೆ, ನೀವು ಹೋಗ್ಬೇಡ ಅಂತ. ಅದ್ರ ಮಾತನ್ನ ನಂಬೇಕು ಅಂತೇನೋ ಅವನು. ಅದಕ್ಕೆ ಇನ್ನೊಬ್ಬ ಬಂದ, ಅವನಿಗೆ ತುಂಬಾ ಅವನ ಮೇಲೆ ವಿಶ್ವಾಸ ಜಾಸ್ತಿ. ಅವಾಗ ಅವನು ಬಂದು ಹೇಳ್ದ, ಇಲ್ಲ ಇವ್ರು ಹೇಳ್ತಾರ ಸರಿ ಇದೆ, ಅಲ್ಲಿ ಹಾವಿದೆ, ಹೋಗ್ಬಾರ್ದಂತೆ. ಆಗ ನಂಬ್ತಾನೆ. ಯಾಕೆ? ನಾನು ಹೇಳಿದ ವಿಷಯ ಸಂವಾದ ಸಿಕ್ತು, ಮತ್ತೊಬ್ಬ ಒಂದು ಪ್ರಮಾಣ ಕೊಟ್ಟ, ಹೌದು ಅವನು ಜೊತೆಗೆ ಸೇರ್ದ. ಒಬ್ಬರಿಂದಲೇ ಎಲ್ಲ ಆಗಲ್ಲ, ಜೊತೆಗೆ ಇವನು ಹೇಳಿದ್ದಕ್ಕೆ ಅವನು ಸಂವಾದ, ಇಲ್ಲ ಹೌದು ಅವನು ನೋಡಿದ್ರೆ, ಅನುಭವ ಇದ್ರೆ ಅವನ ಮಾತು ನಮಗೆ ಸಂವಾದ ಆಗತ್ತೆ, ಆಗ ಅದನ್ನು ಒಪ್ತಾರೆ. ಹೀಗೆ ವೇದದಲ್ಲಿ ಬರೋ ಪ್ರತಿಯೊಂದು ಭಾಗಕ್ಕೆ ಇನ್ನೊಂದು ಪ್ರಮಾಣ ಸಂವಾದ ಇದೆಯಾ ಅಂತ ನೋಡ್ಬೇಕು. ಅದನ್ನ ಒಂದು ಈ ಅಂಶವನ್ನು ಗಮನಿಸ್ತಾ, ಮತ್ತೊಂದು ಅಂಶ, ವೇದದಲ್ಲಿ ಬರುವಂತಹ ಒಂದು ಭಾಗ, ಆ ಭಾಗಕ್ಕಾದ್ರೂ ಒಂದು ಪ್ರಮಾಣ ಸಂವಾದ ಸಿಗತ್ತಾ ಅಂತ. ಮೊದಲನೇದಾಗಿ ದ್ವಿತೀಯಂ ಅಂತ ಹೇಳಿದ್ದಾರೆ. ದ್ವಿತೀಯ ಅಂದ್ರೆ ಏಕದೇಶ ಭಾಗ ತಗೊಳ್ಳಿ, ಅಂದ್ರೆ ಒಂದು ಭಾಗ, ವೇದದಲ್ಲಿ ಬರುವಂತಹ ಒಂದು ಭಾಗ, ಅದು ಹೇಳೋ ವಿಷಯದಲ್ಲಿ ಬೇರೆ ಪ್ರಮಾಣವೂ ಕೂಡ ಸಮ್ಮತಿ ಇದೆಯಾ ಅದಕ್ಕೆ, ಬೇರೆ ಪ್ರಮಾಣಕ್ಕೆ ಅಂತ ಪ್ರಶ್ನೆ. ಆಗ ಅದನ್ನು ವಿವರಿಸ್ತಾರೆ. ಯದಿ ಭಾಗ ವಿಶೇಷಸ್ಯ ಸಂವಾದ ಭಾವೇನ, ಯಾವ್ದೋ ಒಂದ್ ಭಾಗಕ್ಕೆ ಸಂವಾದ ಸಿಕ್ಕಿಲ್ಲ, ಹಾಗಾಗಿ ಇಡೀ ವೇದನೆ ಅಪ್ರಮಾಣ ಅಂತ ನೀವು ಮಾತಾಡೋದಿದ್ರೆ, ಪ್ರತ್ಯಕ್ಷಕ್ಕೂ ಹೀಗೆ. ಈಗ ನಾವು ಕಾಣೋದೆಲ್ಲ ಸರಿನಾ? ನಮ್ ಕಣ್ಣಿಂದ ಬರೋ ಜ್ಞಾನ ಎಲ್ಲ ಸರಿಯಾಗಿರುತ್ತಾ? ಇಲ್ಲ, ತಪ್ಪಾಗೂ ಇರತ್ತೆ. ಹಾಗಂತ ಹೇಳಿ ಒಂದು ತಪ್ಪಾದ ಜ್ಞಾನ ಬಂತು, ಆದ್ರಿಂದ ಇವ್ನು ನೋಡಿದ್ದೆಲ್ಲ ಜೀವನದಲ್ಲಿ ಸುಳ್ಳೆ, ಇವನ್ ಸರಿಗೆ ನೋಡಿಲ್ಲ ಅಂತ ಹೇಳಿಕಂತ. ಯಾವ್ದೋ ಒಂದ್ ಭಾಗ ತಪ್ಪಾಗೋದು ಸಹಜ. ಹಾಗಂತ ಹೇಳಿ ಇಡೀ ಪ್ರತ್ಯಕ್ಷವನ್ನೇ ಪ್ರಮಾಣ ಅಂತ ಅಪ್ರಮಾಣ ಅಂತ ಯಾರೂ ಹೇಳಲ್ಲ. ಹಾಗೆ ಯಾವ್ದೋ ಒಂದು ವೇದ ಭಾಗ ತಗೊಂಡು ಅದಕ್ ಸಂವಾದ ಇಲ್ಲ, ಆದ್ರಿಂದ ಇಡೀ ವೇದ ಭಾಗನೇ ತಪ್ಪು, ಇಡೀ ವೇದ ಭಾಗ ಅಪ್ರಮಾಣ, ಆಗಮನೇ ಸರಿ ಇಲ್ಲ, ಹಾಗೆ ಯಾರು ಹೇಳ್ತಾರ? ಹಾಗೆ ಹೇಳ್ಬಾರ್ದು. ಹಾಗೆ ಹೇಳೋದಿದೆ, ನೀವು ಪ್ರತ್ಯಕ್ಷನೂ ಕೂಡ ಪ್ರತಿಯೊಂದು ಅಪ್ರಮಾಣ ಅಂತ ಆಗ್ಲಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸುಖಾದಿ ವಿಷಯಸ್ಯ ಪ್ರತ್ಯಕ್ಷಸ್ಯ ಸಂವಾದ ಭಾವ. ಸುಖದ ಬಗ್ಗೆ ಪ್ರತ್ಯಕ್ಷ ಆಗತ್ತೆ. ಈಗ ನಮಗ್ ಸುಖ ಆಯ್ತು, ಏನೋ ಕ್ಷೀರಪಾನ ಮಾಡಿದೆ, ಹಾಲನ್ನು ಕುಡ್ದೆ, ಅಥವಾ ಇನ್ಯಾವುದೋ ಜ್ಯೂಸ್, ಯಾವ್ದೋ ಒಂದು ಹಣ್ಣಿನ ಒಂದು ರಸಾಯನ ಅದನ್ನ ಕುಡ್ದೆ, ಈ ತರ ಎಲ್ಲ ಕುಡಿದಾಗ ಸಂತೋಷ ಆಯ್ತು. ಈ ಸುಖ ಏನು ತೃಪ್ತಿಯಿಂದ ಆಯ್ತು, ಈ ಸುಖ ಆಗಿದೆ ಅನ್ಲಿಕ್ಕೆ ಏನ್ ಪ್ರಮಾಣ ಅಂತ ಕೇಳಿದ್ರೆ ಏನ್ ಅನ್ಬೇಕೀಗ? ನಮ್ಗ ಆಗೋ ಸುಖಕ್ಕೆ ನಾವು ಪ್ರಮಾಣ ತೋರಿಸಿ ಅಂತಂದ್ರೆ ಎಲ್ಲಿ ತೋರ್ಸೋಣ? ಇಲ್ಲ, ನಿಮ್ಗ್ ಸುಖನೇ ಆಗಿಲ್ಲ, ನೀವು ಕುಡ್ದಿದ್ರು ನಿಮಗ್ ಸುಖ ಆಗಿಲ್ಲ, ನಾನು ಅನುಮಾನ ಮಾಡ್ತೀನಿ ಅಂದ್ರೆ ಇವಾಗ ಏನ್ ಹೇಳ್ಬೇಕು ಇದಕ್ಕೆ? ಅಂದ್ರೆ ಅನುಭವಿಸಿತ್ತು ತಾನು, ಅಹಂ ಸುಖಿ ಅಂತನೂ ನನಗ್ ಜ್ಞಾನ ಬಂತು, ಎಲ್ಲಾ ಸರಿ ಇದೆ,
ಆದ್ರೆ ಈ ಜ್ಞಾನ ಸುಖ ನನಗಾಯ್ತು ಅಂತ ಅನ್ನೋ ಜ್ಞಾನ ಪ್ರಮಾಣ ಹೌದೋ ಅಲ್ವೋ? ಅಪ್ರಮಾಣ ಅಂದ್ಬಿಟ್ರೆ ಅಪ್ರಮಾಣ ಅಂತ ಹೇಳೋಕಿಲ್ಲ. ಯಾಕೆಂದ್ರೆ ನಿಮಗಾದ ಸುಖಾನು ಮತ್ತೊಬ್ಬರಿಗೆ ಗೊತ್ತಿದೆ, ಅದಕ್ಕೂ ಪ್ರತ್ಯಕ್ಷ ಸಂವಾದ ಇದೆ. ಅಯ್ಯೋ ಇದೇನಿದು, ಯಾರಾದ್ರೂ ಸುಖ ಬಗ್ಗೆ ಒಬ್ಬನ ಜ್ಞಾನ ಬಂದಾಗ ಇವನಿಗೆ ಸುಖ ಆಗಿದೆ ಅಂತ ಇನ್ನೊಬ್ಬನಿಗೆ ಪ್ರತ್ಯಕ್ಷ ಆಗತ್ತಾ? ತಪ್ಪು. ಈಗ ಉದಾಹರಣೆಗೆ, ಈಗ ಒಬ್ಬನಿಗೆ ಚೆನ್ನಾಗಿ ತಿಂದ, ಚೆನ್ನಾಗಿ ಊಟ ಮಾಡಿದಾನೆ, ಸುಖ ಆಯ್ತು, ಚೆನ್ನಾಗಿ ಅನುಭವಕ್ಕೆ ಬಂತು. ಈಗ ಅವನಿಗೆ ಸುಖ ಪ್ರತ್ಯಕ್ಷ ಆಗಿದೆ ಅಂತ ಇನ್ನೊಬ್ಬನಿಗೆ ಜ್ಞಾನ ಬರ್ಬೋದು. ಯಾಕೆ? ಇವ್ನ್ ಯಾವಾಗ ಚೆನ್ನಾಗಿ ತಿಂದು ಸಂತೋಷ ಪಟ್ಟು ಅಂತ ಆಚೆ ನಗ್ತಾ ಎಲ್ರ ಜೊತೆ ಮಾತಾಡ್ತಾ ಇದ್ನೋ ಆಗ ಅರ್ಥ ಆಯ್ತು, ಇವ್ನ್ ತಿಂದಿದ್ರಿಂದ ಆರಾಮಾಗಿದ್ದಾನೆ. ಈಗ ಮುಂಚೆ ಆದ್ರೆ ಒದ್ದಾಡ್ತಾ ಇದ್ದ ಹಸಿವು ಅಂತ, ಈಗ ಸರಿ ಹೋದ ಅಂತ. ಇದು ಅನುಮಾನ ಆಗತ್ತೆ. ಇದನ್ನ ಒಪ್ತೀವಿ, ಒಪ್ಪಲ್ಲ ಅಂತಿಲ್ಲ. ಒಬ್ಬನಿಗೆ ದುಃಖ ಆಗಿದೆ ಅಂತಲೂ ತಿಳ್ಕೊಬಹುದು. ಯಾಕೆ? ಅಳ್ತಾ ಇದ್ರೆ ಇವನಿಗೆ ದುಃಖ ಆಗಿದೆ ಅಂತ ಅನುಮಾನ ಮಾಡ್ಕೊಳ್ಬಹುದು. ಆದ್ರೆ ಒಬ್ಬನ ಒಳಗಡೆ ಅವನಿಗೆ ಪ್ರತ್ಯಕ್ಷ ಆಗಿದೆಯಲ್ಲ, ಅವನ ಮನಸ್ಸಿಗೆ ನನಗ್ ಸುಖ ಆಯ್ತು, ನನಗ್ ದುಃಖ ಆಯ್ತು ಅಂತ ಪ್ರತ್ಯಕ್ಷ ಬಂತಲ್ಲ, ಈ ತರದ ಒಂದು ಅನುಭವ, ಸಾಕ್ಷಿ ಅನುಭವ ಮತ್ತೊಬ್ಬನಿಗೆ ಬರ್ಲಿಕ್ಕಾಗಲ್ಲ. ಅವ್ರವ್ರ ಸುಖ ಅವ್ರವ್ರಿಗೆ ಅನುಭವಕ್ಕೆ ಬರ್ಬೇಕು, ಬೇರೆಯವ್ರಿಗೆ ಅದ್ರ ಜ್ಞಾನ ಬರ್ಬೋದು ಹೊರತು ಅನುಭವ ಬರಲ್ಲ ಅಂತ ಇದು ಗೊತ್ತಿರೋದು. ಆದ್ರೆ ಇವ್ರೇನ್ ಹೇಳ್ತಾರೆ, ಇಲ್ಲ ನಿಮಗೆ ಬಂದ ಸುಖದ ಪ್ರತ್ಯಕ್ಷ ಅನುಭವ ಅವ್ರಿಗೂ ಆಗತ್ತೆ. ಅದು ಯಾರಿಗಾಗತ್ತೆ? ಯಾರಿಗ್ ಗೊತ್ತಾಗತ್ತೆ ಈ ವಿಷಯ? ಆ ತರ ಪ್ರತ್ಯಕ್ಷವಾಗಿದ್ರೆ ಅದಕ್ಕೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಉತ್ತರ ಕೊಡ್ತಾರೆ. ಅಸ್ಮತ್ ಸುಖಾದೇರಪಿ ಯೋಗಿ ಪ್ರತ್ಯಕ್ಷ ವೇದ್ಯತ್ವ. ಯೋಗಿಗಳಿಗೆ ನಿಮ್ಮ ಸುಖ ಪ್ರತ್ಯಕ್ಷ ಆಗತ್ತೆ, ಅವ್ರಿಗೆ ಗೊತ್ತಾಗತ್ತೆ. ಹಾಗಾದ್ರೆ ಯೋಗಿಗಳಿಗೆ ಎಲ್ಲ ಗೊತ್ತಾಗತ್ತೆ ವಿಷಯ. ಈಗ ನಮಗಾಗೋ ಸುಖ ಪ್ರತ್ಯಕ್ಷ, ದೊಡ್ಡ ದೊಡ್ಡ ಮಹನೀಯರಿಗೆ ಗೊತ್ತಾಗಲ್ವಾ? ಅಪರೋಕ್ಷ ಜ್ಞಾನಿಗಳಿಗೆ ಅವ್ರಿಗೆಲ್ಲ ಗೊತ್ತಿರತ್ತೆ, ಇಡೀ ನಮ್ಮ ಜಾತಕನೇ ಗೊತ್ತಿರುತ್ತೆ. ಅಂತಂದ್ರೆ ನಮ್ಮ ಸುಖದ ಪ್ರತ್ಯಕ್ಷ ಅವ್ರಿಗಾಗಲ್ವ? ಎಲ್ಲ ಗೊತ್ತಿರುತ್ತೆ. ಅದರಿಂದ ಯೋಗಿ ಪ್ರತ್ಯಕ್ಷಗಳ ಸಂವಾದ ವಸ್ತುತ ಇದ್ದೇ ಇದೆ. ಅದನ್ನ ಸಂವಾದ ಇಲ್ಲ ಅಂತ ಹೇಳೋದೇನ್ ಸರಿ ಇಲ್ಲ, ಸಂವಾದ ಸಿಕ್ಕೇ ಸಿಗತ್ತೆ, ಮೇಲ್ನೋಟಕ್ಕೆ ಇರಲ್ಲ ಅಷ್ಟೇ. ಅದರಿಂದ ಜಯತೀರ್ಥರಲ್ಲಿ ಉದಾಹರಣೆ ಕೊಟ್ಟಿದ್ದು ಮೇಲ್ನೋಟಕ್ಕಷ್ಟೇ. ಸುಖದ ಬಗ್ಗೆ ಒಬ್ಬನಿಗೆ ಪ್ರತ್ಯಕ್ಷ ಇದ್ರೆ ಅದೇ ಪ್ರತ್ಯಕ್ಷ ಇನ್ನೊಬ್ಬನಿಗೆ ಇರಲ್ಲ ಅಂತಿಲ್ಲ, ಇರತ್ತೆ. ಯೋಗಿಗಳಿಗೆ ಅಂತ ಪ್ರತ್ಯಕ್ಷ ಇದೆ. ಹಾಗಾದ್ರೆ ನೀವು ವೇದ ಭಾಗಕ್ಕೆ ಬರೋಣ. ವೇದ ಭಾಗಕ್ಕೆ ವಸ್ತುತಃ ಸಂವಾದ ಇಲ್ಲ. ಹಾಗಂತ ಕೂಡಲೇ ಅದನ್ನ ಪ್ರಮಾಣ ಅಲ್ಲ ಅಂತ ನೀವು ಒಪ್ಪೋದಿದ್ರೆ, ನಮ್ಮ ಸುಖದ ಪ್ರತ್ಯಕ್ಷಕ್ಕೂ ಯಾವುದೇ ಸಂವಾದ ಇಲ್ಲ, ಅದನ್ನು ಅಪ್ರಮಾಣ ತಪ್ಪಿ. ಆದ್ರೆ ನನಗ್ ಸುಖ ಆಗಿ ನನಗೆ ಅನುಭವಕ್ಕಿದೆ, ಅದನ್ನ ಅಪ್ರಮಾಣ ಅಂತ ಹೇಳಿಕ್ ಬರಲ್ಲ. ಅದರಿಂದ ಇಲ್ಲೂ ಒಂದು ಮಾತು ಹೇಳ್ತಾರೆ, ಯದ್ಯಪಿ ಯೋಗಿ ಪ್ರತ್ಯಕ್ಷ ಸಂವಾದ ಪ್ರಾಗುಕ್ತ ತಥಾಪಿ ತದಿತರ ಪ್ರಮಾಣಾಪೇಕ್ಷೆಯ ಇದಮುದಿತಂ. ಅದನ್ನ ಜಯತೀರ್ಥ ವಿವರಿಸ್ತಾರೆ, ಅದನ್ನ ಮೊದಲೇ ಇವರು ವಿವರಿಸ್ತಾರೆ. ಹೇಗೆ? ಅಸ್ಮತ್ ಸುಖಾದೇರಪಿ ಅಂದ್ರೆ ಯೋಗಿ ಪ್ರತ್ಯಕ್ಷ ಸಂವಾದವನ್ನ ಹೇಳಿದ್ರಂತ ಮುಂಚೆ. ಅಂದ್ರೆ ಏನರ್ಥ? ಒಬ್ಬನಿಗೆ ಸುಖ ಆಯ್ತು, ಯಾರಿಗೆ ಸುಖ ಆಯ್ತೋ ಅದೇ ತರದ ಸುಖದ ಅನುಭವ ಮತ್ತೊಬ್ಬನಿಗೆ ಆಯ್ತು. ಅದ್ಯಾರು? ಯೋಗಿಗಾಗಿದೆ. ಹಾಗಾದ್ರೆ ಮುಂಚೆ ಇಲ್ಲ ಅಂತ ಹೇಗೆ ಹೇಳಿದ್ರಿ? ಮತ್ತೆ ಒಬ್ಬನಿಗೆ ಸುಖ ಆಯ್ತು, ಆ ಸುಖ ಆಯ್ತು ಅಂತ ಇನ್ನೊಬ್ಬನಿಗೆ ಪ್ರತ್ಯಕ್ಷ ಇಲ್ಲ ಅಂದ್ರೆ ಅದು ಬೇರೆ ಪ್ರಮಾಣ ಇದ್ದೇ ಇರುತ್ತೆ. ಬೇರೆ ಪ್ರಮಾಣ ಇಲ್ಲ ಅಂತಿಲ್ಲ, ಆದ್ರೆ ಪ್ರತ್ಯಕ್ಷ ಇರಲ್ಲ ಅಂತ ಅನ್ಕೊಂಡು ಶಂಕೆ ಮಾಡಿದ್ರು. ಆದ್ರೆ ವಸ್ತುತಃ ಪ್ರತ್ಯಕ್ಷ ಸಂವಾದನೂ ಕೂಡ ಇದ್ದೇ ಇದೆ. ಇದೆಲ್ಲ ಈ ಪಾರಿಭಾಷಿಕ ಶಬ್ದ ಬಳಸೋದು ಜಾಸ್ತಿ. ಪ್ರತ್ಯಕ್ಷ ಸಂವಾದ ಅಂದ್ರೆ ಏನರ್ಥ? ನಾವು ಯಾವ ಫಲವನ್ನ ಅನುಭವಿಸಬೇಕೋ ಅದೇ ಫಲವನ್ನ ಇನ್ನೊಬ್ಬ ಅದೇ ವಿಷಯವನ್ನೇ ಅನುಭವಿಸ್ತಾನೆ, ಬೇರೆದನ್ನಲ್ಲ. ನನಗೆ ಯಾವ ಸುಖನೋ ಅವನಿಗೂ ಅದೇ ಸುಖ ಆಯ್ತು. ಅದೇ ಸುಖ ಅಂದ್ರೆ ಏನು? ಅಷ್ಟು ತಾದಾತ್ಮ್ಯ, ಒಂದೇ ಸುಖದ ಅನುಭವ ಆಯ್ತು. ಈ ತರ ಆಗೋದು ಯೋಗಿಗಳಿಗೆ ಮಾತ್ರ. ಅವ್ರಿಗೆ ಅನುಭವ ಅಂದ್ರೆ ಜ್ಞಾನ ಬರುತ್ತೆ, ಅವ್ರ ಅನುಭವ ಏನು ಅಂತಾನೂ ಅವ್ರಿಗೆ ಗೊತ್ತು, ಅದನ್ನ ಅವ್ರಿಗೆ ಏನು ಹಾನಿ ಇಲ್ಲ ಅಷ್ಟೇ. ಇಷ್ಟು ಇದು ಮುಂದಕ್ಕೆ ಹೋಗೋಣ. 128ನೇ ಸುಧಾಮೂಲ. ಸ್ಯಾದೇತತ್ ಪ್ರತ್ಯಕ್ಷಂ ಸ್ವತದೇವ ಪ್ರಮಾಣಂ ತತ್ರ ಕಿಂ ಸಂವಾದೇನ. ಅಲ್ಲ, ಪ್ರತ್ಯಕ್ಷ ಬಂದ್ರೆ ಸಾಕು. ಈಗ ನಮ್ಗೆ ಗೊತ್ತಿರತ್ತೆ, ಒಬ್ಬೊಬ್ಬರ ಅನುಗ್ರಹ ಆಗಿರತ್ತೆ, ದೊಡ್ಡ ಗುರುಗಳ ಅನುಗ್ರಹ ಆಗಿರುತ್ತೆ. ಗುರುಗಳ ಅನುಗ್ರಹ ನಮಗಾಯ್ತು, ನಮಗ್ ಪ್ರತ್ಯಕ್ಷ. ಇಲ್ಲ, ನಿನ್ ಗುರುಗಳ ಅನುಗ್ರಹ ಆಗಿದ್ ನಾನು ಒಪ್ಪಲ್ಲ, ಯಾಕೆಂದ್ರೆ ಅದಕ್ ಪ್ರಮಾಣ ಇಲ್ಲ. ಹಾಗೆ ಹೀಗೆ ಏನಾದ್ರು ನಿನಗೆ ಗುರುಗಳ ಅನುಗ್ರಹ ಆಗಿದ್ರೆ, ನಿಜವಾಗಿ ಪ್ರತ್ಯಕ್ಷನೇ ಆಗಿದ್ರೆ, ಹಾಗಾದ್ರೆ ಒಂದು ಪ್ರಮಾಣ ಕೊಡುದ್ರೆ ಒಳ್ಳೆ ಕಥೆ ಆಯ್ತಾರೆ. ನಮ್ಮ ಅನುಭವ ಇದೆ, ಅನುಭವ ಪ್ರಮಾಣ ಮುಗೀತು. ಪ್ರತ್ಯಕ್ಷ ಸ್ವತಃ ಪ್ರಮಾಣ, ಅದಕ್ಕೆ ಇನ್ನೊಂದರ ಸಂವಾದದ ಅಪೇಕ್ಷೆ ಇಲ್ಲ. ಅದರಿಂದ ಯದಿ ಅಕ್ಷರಸ್ಯ ಮಾತ್ವಂ ಸ್ಯಾತ್ ಆಗಮಸ್ಯ ಕಥಂ ನ ತತ್. ಹಾಗಾದ್ರೆ ಯಾವಾಗ ಪ್ರತ್ಯಕ್ಷವನ್ನ ಸ್ವತಃ ಪ್ರಮಾಣ ಅಂತ ಒಪ್ತೀರೋ, ಆಗಮನ್ ಯಾಕೆ ಸ್ವತಃ ಪ್ರಮಾಣ ಅಂತ ಒಪ್ಪಲ್ಲ? ಅದು ಸಹಜವಾಗಿ ಪ್ರಮಾಣ, ಅದಕ್ಕೆ ಇದೊಂದ್ರ ಅಪೇಕ್ಷೆ ಇಲ್ವೇ ಇಲ್ಲ. ಇದು ಬಹಳ ಸೂಕ್ಷ್ಮ, ಒಳ್ಳೆ ವಿಷಯ ಇದು. ಇದನ್ನ ಬಹಳ ಬೇರೆ ಕಡೆ ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ಯಾರಾದ್ರೂ ಆಕ್ಷೇಪ ಮಾಡಿದಾಗ ಇದನ್ನ ಉತ್ತರ ಕೊಡ್ಲಿಕ್ಕೆ ಬರುತ್ತೆ.
ಪ್ರತ್ಯಕ್ಷವನ್ನ ಸ್ವತಃ ಏವ ಪ್ರಮಾಣ ಅಂತ ಒಪ್ಬೇಕು. ಆದ್ರೆ ಒಬ್ರು ಆಕ್ಷೇಪ ಮಾಡ್ಬೋದು, ಅಲ್ಲ ಈಗ ಹಗ್ಗವನ್ನ ನೋಡಿ ಹಾವು ಅಂತ ನಾವು ತಿಳ್ಕೊಳ್ತೀವಿ, ಅದು ಪ್ರತ್ಯಕ್ಷನೇ ತಾನೆ, ಪ್ರತ್ಯಕ್ಷವನ್ನ ಸ್ವತಃ ಪ್ರಮಾಣ ಅಂದ್ರೆ ಹಾಗಾದ ಪ್ರಮಾಣನ ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡ್ ಬರ್ಲಿ ಅಂದ್ರೆ ನೋಡಿ, ಅದಕ್ಕೆ ಹೇಳಿದ್ದು ಪರೀಕ್ಷೆ ಮಾಡಿದಾಗ ಅಪ್ರಮಾಣ ಆಗ್ಬೋದು. ಪರೀಕ್ಷೆ ಮಾಡದೇನೆ ಸುಮ್ಮನೆ ಹಾಗೆ ಇದ್ರೆ ಅಲ್ಲಿವರೆಗೂ ಅದು ಪ್ರಮಾಣನೇ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ, ಯಾವುದಕ್ಕೆ ಬಾಧಕ ಜ್ಞಾನ ಬರಲ್ಲ ಅಂದ್ರೆ ಮುಂದೆ ಪರೀಕ್ಷೆ ಮಾಡಿದಾಗ ಇದು ಸರಿ ಇಲ್ಲ ಅಂತ ಹೇಳಿ ಬಾಧಕ ಜ್ಞಾನ ಬರಬಾರ್ದು. ಈ ರೀತಿ ಜ್ಞಾನ ಇರದೆ ಹೋಗಿ ನಮಗೆ ಯಾವುದು ನಮ್ಮ ಕಣ್ಣಿನಿಂದಲೋ ಕಿವಿಯಿಂದಲೋ ಅಂತೂ ಒಟ್ಟು ಇಂದ್ರಿಯಗಳ ಮುಖಾಂತರ ನಮಗೇನು ಜ್ಞಾನ ಬರುತ್ತೆ ಅದೆಲ್ಲವನ್ನ ಪ್ರಮಾಣ ಅಂತ ಒಪ್ಲೇಬೇಕು. ಪ್ರತ್ಯಕ್ಷಂ ಸ್ವತಃ ಏವ ಪ್ರಮಾಣ, ಪ್ರತ್ಯಕ್ಷವನ್ನ ಹೇಗೆ ಸ್ವಯಮೇವ ಪ್ರಮಾಣ ಅಂತ ಒಪ್ತೀವಿ, ಅದೇ ರೀತಿ ಆಗಮಸ್ಯ ವೇದಕ್ಕೂ ಕೂಡ ಸ್ವತಃ ಪ್ರಾಮಾಣ್ಯ ಒಪ್ಬೇಕು. ಅದಕ್ಕೆ ಇನ್ನೊಂದು ಪ್ರಮಾಣದ ಅಪೇಕ್ಷೆ, ಸಂವಾದದ ಅಪೇಕ್ಷೆ ಇಲ್ಲ. ದೊಡ್ಡವ್ರು ಹೇಳಿದ್ಮೇಲೆ ವಿಚಾರ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತೀವಲ್ಲ. ಕೆಲವ್ರು ದೊಡ್ಡವರು ನಮ್ಗೆ ತುಂಬಾ ಆಪ್ತರು ಅಂತ ವಿಶ್ವಾಸ ಇರುತ್ತೆ, ಇವ್ರು ಹೇಳಿದ್ರ ಮೇಲೆ ಮುಕ್ತಾಯ ಆಯ್ತು, ಅದ್ರ ಮೇಲೆ ವಿಚಾರ. ಕೆಲವ್ರು ಇರಲ್ಲ, ಹಾಗೆ ಹೇಳಲ್ಲ, ಇಲ್ಲ ಇವ್ರು ಹೇಳಿದ್ರು ಒಂದು ಪ್ರಮಾಣ ವಿಷಯ ಹೇಳ್ಬೇಕು, ಬೇರೆ ಪ್ರಮಾಣ ಕೊಟ್ರೆ ಹಾಗೆ ಒಪ್ಪೋಣ, ಇಲ್ಲ ಅಂದ್ರೆ ಇಲ್ಲ ಅಂತ ಒಬ್ಬೊಬ್ರದ್ದು ಒಂದೊಂದು. ಆದ್ರೆ ಆಚಾರ್ಯರ ಮಾತೇನು, ಪ್ರತ್ಯಕ್ಷ ಹೇಗೆ ಸ್ವತಃ ಪ್ರಮಾಣನೋ ಆಗಮವೂ ಕೂಡ ಸ್ವತಃ ಪ್ರಮಾಣ. ಆಗಮ ಅಂತಂದ್ರೆ ಎರಡು, ಒಂದು ಪೌರುಷೇಯ ಆಗಮ, ಅಪೌರುಷೇಯ ಆಗಮ ಅಂತ. ಅದ್ ನಾವು ತಿಳ್ಕೊಳ್ಬೇಕು. ಇದು ಯಾಕೆ ಇದನ್ನ ತಿಳ್ಕೊಳ್ಬೇಕು ಅಂದ್ರೆ, ಇದು ಯಾವುದೇ ಒಬ್ಬ ಗುರುಗಳ ಗ್ರಂಥದ ಬಗ್ಗೆ ಆಕ್ಷೇಪ ಮಾಡಿ ಅಥವಾ ಯಾವುದೇ ಒಂದು ವೇದದ ಭಾಗಕ್ಕೆ ವಿಶೇಷವಾಗಿ ಆಕ್ಷೇಪ ಮಾಡಿದಾಗ ಉತ್ತರ ಕೊಡ್ತಾ ಇರೋದು. ನಮ್ಮ ಯಾವುದೇ ಆಚಾರ್ಯರ ಗ್ರಂಥಗಳಾಗ್ಬೋದು, ಬೇರೆ ಗ್ರಂಥಗಳಾಗ್ಬೋದು, ಗುರುಗಳ ಗ್ರಂಥ, ಅದಕ್ಕೆ ಯಾವುದೇ ಆಕ್ಷೇಪ ಬಂದಾಗಲೂ ಅದರ ಪ್ರಾಮಾಣ್ಯ ಹೇಗೆ ಸಮರ್ಥನೆ ಮಾಡ್ಬೇಕು, ಅದು ಹೇಗೆ ಪ್ರಮಾಣ ಅನ್ಲಿಕ್ಕೆ ಇದೇ ಪ್ರಕಾರವನ್ನ ಅನುಸರಿಸ್ಬೇಕು ಎಲ್ಲ. ಇದು ಬಿಟ್ಟು ಇನ್ನೇನ್ ಬೇರೆ ಪ್ರಕಾರ ಇಲ್ಲ. ಅಲ್ಲಿ ಹೇಳೋದು ಆಗಮ ಅಂದ್ರೆ ಎರಡು, ಒಂದು ಪೌರುಷೇಯ, ಒಂದು ಅಪೌರುಷೇಯ. ಅಂದ್ರೆ ಪುರುಷ ಜ್ಞಾನಿಗಳು ರಚನೆ ಮಾಡಿದ್ದು, ಇನ್ನೊಂದು ರಚನೆ ಮಾಡದೇ ಇರೋದು. ಯಾವ ಗ್ರಂಥವನ್ನ ಜ್ಞಾನಿಗಳು ರಚನೆ ಮಾಡಿದ್ದಾರೆ ಅದು ಪ್ರಮಾಣ. ಯಾಕೆ? ಪೌರುಷೇಯ ಆಗಮ, ಅವರೇ ಪ್ರಮಾಣ. ಆಪ್ತರು ಅಂತ ಹೇಳಿದ್ಮೇಲೆ, ಜ್ಞಾನಿಗಳು ಅಂತ ಒಪ್ಪಿದ್ಮೇಲೆ, ಅವ್ರು ಹೇಳಿದ್ದು ಅನ್ನೋದು ಸತ್ಯ ಅಂತ ಆದ್ಮೇಲೆ ಅದನ್ನ ಪ್ರಮಾಣ ಅಲ್ಲ ಅಂತ ಹೇಳಿದ್ರೆ ಇದಕ್ಕೇನು ಉತ್ತರ ಹೇಳ್ಬೇಕು? ಆಚಾರ್ಯರ ವಾಕ್ಯ ಏನ್ ಹೇಳ್ತಾರೆ, ಆಗಮಕ್ಕೂ ಕೂಡ ಸ್ವತಃ ಪ್ರಾಮಾಣ್ಯ ಒಪ್ಪಬೇಕು ಅಂತ. ಅಂದ್ಮೇಲೆ ಅದು ಆಗಮ ಅಂದ್ರೆ ಇಲ್ಲ ಅಪೌರುಷಯಕ್ಕೆ ಮಾತ್ರ ಹೇಳಿದ್ದಾರೆ, ಈ ಪ್ರಕರಣ ಅದಕ್ಕೆ ನಡೀತಾ ಇದೆ, ಹಾಗಲ್ಲ. ಮಧ್ವಾಚಾರ್ಯರ ಗ್ರಂಥ ಅದು ಮಧ್ವಾಚಾರ್ಯ ಹೇಳಿದ್ರಿಂದಲೇ ಪ್ರಮಾಣ, ಮುಗಿದೋಯ್ತು, ಅದ್ರ ಬಗ್ಗೆ ವಿಚಾರ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರು ಆಪ್ತರು. ಹಾಗಾದ್ರೆ ಯಾರ ಬಗ್ಗೆ ಆಪ್ತತ್ವ ವಿಶ್ವಾಸ ಇದೆ, ಆಪ್ತರು ಅಂತ ಇದೆ, ಅಂಥವ್ರು ಹೇಳಿದ್ ಗ್ರಂಥ ಅಂತ ತೀರ್ಮಾನ ಆಯ್ತಾ, ಅವಾಗ ಅದು ಪ್ರಮಾಣ ಆಗೇ ಆಗುತ್ತೆ. ಅದಕ್ಕೆ ಇನ್ನೊಂದು ಸಂವಾದದ ಅಪೇಕ್ಷೆ, ಅವ್ರು ಹೇಳಿದ್ ಸತ್ಯ ಆಗಿದ್ರೆ ಮಾತ್ರ ನಾವು ಒಪ್ತೀವಿ, ಅಲ್ಲಿ ಬರೀ ಏನು ಕಾರಣಗಳನ್ನ ಕೊಟ್ರೆ ನಡೆಯಲ್ಲ, ಇವೆಲ್ಲ ಮಾತುಗಳಿಗೆ ಅರ್ಥನೇ ಇಲ್ಲ. ಅದನ್ನ ಸ್ಪಷ್ಟವಾಗಿ ಯದಿ ಅಕ್ಷಜಸ್ಯ ಮಾತ್ವಂ ಸ್ಯಾತ್, ಒಂದ್ ವೇಳೆ ಅಕ್ಷಜ ಅಂದ್ರೆ ಇಂದ್ರಿಯಗಳಿಂದ ಹುಟ್ಟುವಂತಹ ಪ್ರತ್ಯಕ್ಷ ಏನಿದೆ ಅದಕ್ಕೆ ಮಾತ್ವ ಅನ್ನೋ ಶಬ್ದಕ್ಕೆ ಪ್ರಮಾಣ ಅಂತ ಅರ್ಥ. ಒಂದ್ ವೇಳೆ ಅದು ಪ್ರಮಾಣ, ಅಲ್ಲಿ ಪ್ರಾಮಾಣ್ಯ ಇದೆ ಅಂತ ಒಪ್ಪೋದಿದ್ರೆ ಆಗಮಸ್ಯ ಕಥಂ ನ ತತ್, ಹಾಗಾದ್ರೆ ಆಗಮಕ್ಕೆ ಯಾಕೆ ಸುತ ಪ್ರಾಮಾಣ್ಯ ಒಪ್ಪಲ್ಲ? ಅದು ಕೂಡ ಸಹಜವಾಗಿ ಪ್ರಮಾಣ, ಅದಕ್ಕೆ ನಮ್ಗೆ ಅಪೇಕ್ಷೆ ಇಲ್ಲ ಅಂತ. ಇನ್ನು ಮುಂದಕ್ಕೆ ಹೋಗೋಣ. 129ನೇ ಸುಧಾಮೂಲ. ದ್ವಿತೀಯಂ ನಿರಾಕರೋತಿ ಯದಿ ಆಗಮಸ್ಯ ಇತಿ. ಮೊದಲನೇ ವಿಕಲ್ಪಕ್ಕೆ ಖಂಡನೆ ಮಾಡಿದ್ರು. ಮೊದಲನೇ ವಿಕಲ್ಪ ಅಂದ್ರೆ ಒಂದು ವೇದ ರಾಶಿ ತಗೊಂಡ್ರೆ ಸಮಗ್ರ ಋಗ್ವೇದದ ವಿಷಯ, ಯಜುರ್ವೇದದ ವಿಷಯ, ಸಾಮವೇದದ ವಿಷಯ ಎಲ್ಲದಕ್ಕೂ ಕೂಡ ಅದೇನೇನೇನೇನ್ ಹೇಳ್ತಾ ಇದೆ ಅದನ್ನೆಲ್ಲ ನೀವು ಪ್ರತ್ಯಕ್ಷದಿಂದ ತಿಳ್ಕೊಂಡಿದ್ದೀರಾ, ಅದ್ ನಿಜಾನ, ಗೊತ್ತಿದ್ಯಾ, ಹಾಗೆ ಇದೆಯಾ? ಅದಕ್ಕೆ ಹೇಳಿದ್ವಿ ಇಲ್ಲ, ಅದಕ್ಕೆ ಅಪೇಕ್ಷೆನೇ ಇಲ್ಲ. ಯಾಕೆಂದ್ರೆ ಸಹಜವಾಗಿ ಪ್ರತ್ಯಕ್ಷ ಪ್ರಮಾಣನೇ, ಹಾಗೆ ಇದು ಪ್ರಮಾಣ ಅಷ್ಟೇ. ಎಲ್ಲದಕ್ಕೂ ನಾವು ಇನ್ನೊಂದು ಬೇಕು ಪ್ರಮಾಣ ಅಂತ ಸಂವಾದ ಹುಡ್ಕೊಂಡು ಹೋಗೋದಿಲ್ಲ ಅಂತ ಅದು ನೇರವಾಗಿ ಉತ್ತರ ಕೊಟ್ಟೆ. ಇನ್ನು ಕೆಲವು ಭಾಗ ಎಲ್ಲೋ ಸಂವಾದ ಇಲ್ವಲ್ಲ ಕೆಲವಕ್ಕೆ. ಈಗ ವೇದ ಮಂತ್ರ ಹೇಳುತ್ತೆ ಕೆಲವು ವಿಷಯಗಳನ್ನ, ಆದ್ರೆ ಅದಕ್ಕೆ ಬೇರೆ ಪ್ರಮಾಣ ಸಂವಾದ ಸಿಗಲ್ಲ. ಬೇರೆ ಕಡೆ ಇದೇ ವಿಷಯವನ್ನ ತಿಳಿಸುವಂತಹ ಪ್ರಮಾಣ ಇರಲ್ವಲ್ಲ. ಅಂದ್ರೆ ನೋಡಿ, ಹಾಗಿರಲ್ಲ ಅಂತ ಹೇಳ್ಬೇಡಿ, ಇದ್ದೇ ಇರತ್ತೆ. ಒಂದ್ ವೇಳೆ ಇಲ್ದೇ ಹೋದ್ರು ಕೂಡ ಏನ್ ಚಿಂತೆ ಇಲ್ಲ. ನಮ್ಮ ಸುಖ ಪ್ರತ್ಯಕ್ಷ ಬರುತ್ತೆ ನಮಗೆ, ನಮ್ ಸುಖ ಅನುಭವ ಆಗೋದು ನಮಗೆ, ಅದ್ರ ಪ್ರತ್ಯಕ್ಷ ಇನ್ನೊಬ್ರಿಗೆ ಇರಲ್ಲ. ಇಲ್ಲ ಆದ್ರೂ ಕೂಡ ನಾವು ಪ್ರಮಾಣ ಅಂತ ಒಪ್ತೀವಿ ತಾನೆ. ನನಗ್ ಸುಖ ಆಗಿದ್ ನಿಜ, ನನಗ್ ದುಃಖ ಆಗಿದ್ ನಿಜ, ಎಲ್ಲ ಒಪ್ತೀವಿ. ಇಷ್ಟೆಲ್ಲ ಒಪ್ಪೋರು ಬೇರೆ ಸಂವಾದ ಯಾಕೆ ತಗೊಳ್ತೀರಿ? ಬೇಡ. ಸ್ವತಃ ಆ ಪ್ರತ್ಯಕ್ಷವೂ ಪ್ರಮಾಣ, ತಾನಾಗಿಯೇ ಆಗಮವೂ ಪ್ರಮಾಣ ಅಂತ ಒಪ್ಪಿ. ಹಾಗಾಗಿ ವೇದ ತಾನು ಪ್ರಮಾಣ ಆಗಿದೆ, ಅದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲ. ಇನ್ನು ಎರಡನೇ ಆಕ್ಷೇಪ ಏನ್ ಬಂದಿತ್ತು, ಈಗ ಉನ್ಮತ್ತನ ವಾಕ್ಯ ಇದೆ, ಅಂದ್ರೆ ಹುಚ್ಚನ ವಾಕ್ಯ ಯಾಕೆ ಅಪ್ರಮಾಣ? ಅದೊಂದು ವಾಕ್ಯ, ಅದು ಶಬ್ದ, ಆದ್ರಿಂದ ಅದು ಹುಚ್ಚನ ವಾಕ್ಯ ಆಯ್ತು, ಅದು ಅಪ್ರಮಾಣ. ಹಾಗೆ ವೇದ ವಾಕ್ಯನೂ ಕೂಡ ಅಪ್ರಮಾಣ. ಯಾಕೆ? ಇದು ಒಂದ್ ವಾಕ್ಯ ತಾನೆ. ಈ ಹುಚ್ಚನ ವಾಕ್ಯ ಏನಿದೆ ಅದೇ ತರ ಇದು
ವಾಕ್ಯ ಭೂಯಿಷ್ಠವೇ ಆಗಿದೆ. ಅದ್ರಲ್ಲಿ ನೋಡಿ ಮೃದಬ್ರವೀತ್ ಅಂತ ಇದೆ ವೇದದಲ್ಲಿ. ಮಣ್ ಮಾತಾಡ್ತು, ಔಷಧಿಗಳು ಮಾತಾಡಿದ್ವು, ನೀರ್ ಮಾತಾಡ್ತು, ತೇಜಸ್ ಮಾತಾಡ್ತು, ಹೀಗೆಲ್ಲ ಇದೆ. ಇದು ಜಡ ಪದಾರ್ಥಗಳಿಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಹುಚ್ಚ ಹೇಳೋದಕ್ಕೂ ಈ ವೇದ ಹೇಳೋದಕ್ಕೆ ಏನ್ ವ್ಯತ್ಯಾಸ? ಅದನ್ನ ಉನ್ಮತ್ತ ವಾಕ್ಯ ಇದು. ಆದ್ರಿಂದ ಅದು ಹೇಗೆ ಅಪ್ರಮಾಣನೋ ಈ ವೇದ ವಾಕ್ಯನೂ ಅಪ್ರಮಾಣ ಅಂತಂದ್ರೆ, ಹಾಗಾದ್ರೆ ನಾವು ಕೇಳ್ತೀವಿ, ಉತ್ತರ ಕೊಡಿ ಪ್ರಶ್ನೆಗೆ. ಏನು ಅಂದ್ರೆ, ಈಗ ಶುಕ್ತಿ ರಜತ ಪ್ರತ್ಯಕ್ಷ, ಘಟ ಪ್ರತ್ಯಕ್ಷ. ಶುಕ್ತಿ ರಜತ ಪ್ರತ್ಯಕ್ಷ ಅಂದ್ರೆ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಬಂದ ಪ್ರತ್ಯಕ್ಷ ಜ್ಞಾನ. ಇನ್ನು ಅಯಂ ಘಟ, ಇಲ್ಲಿ ಮುಂದೆ ಮಡಿಕೆ ಇದೆ ಅಥವಾ ಪುಸ್ತಕ ಇದೆ, ಪುಸ್ತಕ ಜ್ಞಾನ ಬಂತು. ಈ ಪ್ರತ್ಯಕ್ಷಕ್ಕೂ ಆ ಕಪ್ಪೆ ಚಿಪ್ಪನ್ನು ನೋಡಿ ಬಂದ ಬೆಳ್ಳಿ ಪ್ರತ್ಯಕ್ಷಕ್ಕೆ ಏನ್ ವ್ಯತ್ಯಾಸ? ಅದು ಅಪ್ರಮಾಣ ಪ್ರತ್ಯಕ್ಷ. ಹಾಗಾದ್ರೆ ಒಂದು ಪ್ರತ್ಯಕ್ಷ ಅಪ್ರಮಾಣ ಆಯ್ತಾ? ಸರಿ. ಹಾಗಾದ್ರೆ ಇದು ಪ್ರತ್ಯಕ್ಷ ತಾನೆ, ಇದು ಅಪ್ರಮಾಣ ಆಗ್ಬೇಕು. ಇದೇ ಇದು ಮೂರ್ಖತನ. ಒಂದು ಪ್ರತ್ಯಕ್ಷ ಅಪ್ರಮಾಣ ಆದ ಕೂಡಲೇ ಎಲ್ಲಾ ಪ್ರತ್ಯಕ್ಷ ಅಪ್ರಮಾಣ ಆಗ್ಬೇಕು ಅಂತಿದ್ಯಾ? ಇಲ್ಲ ತಾನೆ. ಹಾಗಾದ್ರೆ ಒಂದು ಉನ್ಮತ್ತ ವಾಕ್ಯ ಅಪ್ರಮಾಣ ಆದ ಕೂಡಲೇ ಇಡೀ ವಾಕ್ಯ ಇರೋ ಜಗತ್ನಲ್ಲೆಲ್ಲಾ ವಾಕ್ಯ ಅಪ್ರಮಾಣ ಆಗ್ಬೇಕು ಅಂತಿದ್ಯಾ? ಇಲ್ಲ. ಅಂದ್ರೆ ಪ್ರತಿಬಂಧಿ ಉತ್ತರ. ನೀವು ಹಾಗೆ ಹೇಳೋದ್ರೆ ಇಲ್ಲಿ ಹೇಗೆ ಹೇಳ್ತೀರಿ? ಇಲ್ಲಿ ಹೇಳಲೇಬೇಕು ಉತ್ತರ. ಹಾಗಾದ್ರೆ ಅದೇ ಉತ್ತರ ಅಲ್ಲೂ ಕೂಡ ಅಂತ ಖಂಡನೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡ್ತಾರೆ. ಹಾಗಲ್ಲ, ಶುಕ್ತಿ ರಜತ ಪ್ರತ್ಯಕ್ಷಕ್ಕೂ ಸ್ತಂಭ ಪ್ರತ್ಯಕ್ಷಕ್ಕೂ ವ್ಯತ್ಯಾಸ ಇದೆ. ಒಂದು ಕಂಬ ಇದೆ, ಕಣ್ಣಿನಿಂದ ನೋಡ್ದೆ, ಈ ಜ್ಞಾನ ಪ್ರಮಾಣ. ಇನ್ನೊಂದು ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ನೋಡ್ದೆ, ಆ ಜ್ಞಾನ ಅಪ್ರಮಾಣ. ಯಾಕೆ ಅಂದ್ರೆ ಒಂದ್ ಕಡೆ ದೋಷ ಇದೆ, ಮತ್ತೊಂದ್ ಕಡೆ ದೋಷ ಇಲ್ಲ. ಆದ್ರಿಂದ ಎಲ್ಲಿ ದೋಷ ಉಂಟೋ ಅಂತಹ ಜ್ಞಾನ ಅಪ್ರಮಾಣ, ಎಲ್ಲಿ ದೋಷ ಇಲ್ವೋ ಅದು ಪ್ರಮಾಣ. ಅಂದ್ರೆ ಯಾವಾಗ ನಾವು ಈ ಹಗ್ಗವ ನೋಡಿ ಹಾವು ಅಂತ ತಿಳಿದ್ವಿ, ಹಾಗೆ ಯಾವಾಗ ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ್ವಿ, ಅಲ್ಲಿ ದೋಷ ಇತ್ತು, ಕಣ್ಣಿನಲ್ಲಿ ದೋಷ ಇತ್ತು. ಆ ಕಣ್ಣಿನಲ್ಲಿರೋ ದೋಷ ಯಾಕೆ ದೂರದಲ್ಲಿ ಇಟ್ಟಿದ್ದಾಗ ಗೊತ್ತಾಗಲ್ಲ ಸರಿಯಾಗಿ ವಸ್ತು. ಆದ್ರಿಂದ ಕಣ್ಣಿನಲ್ಲಿರೋ ದೋಷದಿಂದ ನಮಗೆ ಅಪ್ರಮಾಣವಾಗಿ ಆ ಜ್ಞಾನ ಬಂತು. ಆದ್ರೆ ಕಂಬದಲ್ಲಿ ಹಾಗಲ್ಲ, ಹತ್ರದಲ್ಲಿ ಕಂಬ ಇತ್ತು, ಕಣ್ಣಾರೆ ನೋಡಿದೀನಿ, ಅದು ಸತ್ಯ, ಅದು ಕಂಬನೇ ಅಂತಾನೆ ಗೊತ್ತಿದೆ ಅಂತ ಹೀಗೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಆಗಮಕ್ಕೂ ಕೂಡ ಹಾಗೆ, ವೇದದಲ್ಲಿ ಎಲ್ಲಿ ದೋಷ ಇದೆ ತೋರಿಸ್ಕೊಡಿ. ಹುಚ್ಚನಲ್ಲಿ ದೋಷ ಇದೆ, ಹಾಗಾಗಿ ಅವನ ವಾಕ್ಯದಲ್ಲೂ ದೋಷ ಬರುತ್ತೆ. ಯಾಕೆ? ಹುಚ್ಚನಿಗೆ ಅಜ್ಞಾನ ಇದೆ, ವಿಪರೀತ ಜ್ಞಾನ ಇದೆ, ಏನೇನೋ ಮಾತಾಡ್ತಾನೆ. ಆ ವ್ಯಕ್ತಿ ಬರದ ಮಾತನ್ನ ಪ್ರಮಾಣ ಅಂತ ಒಪ್ಲಿಕ್ಕೆ ಬರುತ್ತಾ? ಇಲ್ಲ. ಅದೇ ರೀತಿ ಈ ಅಪೌರುಷೇಯವಾದ ವಾಕ್ಯ ಯಾವುದು ವೇದ ವಾಕ್ಯ, ಅಲ್ಲಿ ಯಾವುದೇ ದೋಷಕ್ಕೆ ಅವಕಾಶ ಇಲ್ಲ. ಯಾಕೆ? ಯಾರು ಬರದೇ ಇಲ್ಲ ವೇದವನ್ನ. ಬರದೇ ಇಲ್ಲ ಅಂದ್ಮೇಲೆ ದೋಷಗಳಿರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ಮೇಲೆ ದೋಷ ಹೇಳ್ದೇ ಇರೋನಿಂದ ಹೇಳಲ್ಪಟ್ಟಿದ್ದು ಅಂತ ಅದಕ್ಕೆ ಮಾತಕ್ಕೆ ಪ್ರಸಕ್ತಿನೇ ಇಲ್ಲ. ವೇದ ಅಪೌರುಷೇಯ ಆದ್ರಿಂದ ಅಲ್ಲಿ ದೋಷಕ್ಕೆ ಅವಕಾಶ ಸಂಭಾವನೆಯೂ ಕೂಡ ಇಲ್ಲ. ಹಾಗೆ ಯಾರು ಒಬ್ರು ಗ್ರಂಥವನ್ನ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಗುರುಗಳು ಒಬ್ರು ಗ್ರಂಥ ಹೇಳಿದ್ದಾರೆ, ಆ ಗುರುಗಳು ಹುಚ್ಚರ? ಇಲ್ಲ, ಆಪ್ತರು. ಹಾಗಾದ್ರೆ ಉನ್ಮತ್ತರಲ್ಲ, ಅವ್ರು ಆಪ್ತರು, ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಪ್ರಮಾಣ ಅಂತ ಒಪ್ಬೇಕು. ಒಂದ್ ವೇಳೆ ಅವರಲ್ಲೇ ದೋಷ ಇದ್ರೆ ಬೇರೆ ಮಾತು, ಅವ್ರು ಗುರುಗಳು ಅಂತ ಹೇಳೋದೇ ಇಲ್ಲ. ಗುರುಗಳು ಅಂತಂದ್ಮೇಲೆ ದೋಷ ಇಲ್ಲದೆ ಇರೋ, ದೋಷ ಇಲ್ಲ, ಗ್ರಂಥ ಬರ್ದಿದ್ದಾರೆ, ಅದ್ ಪ್ರಮಾಣ ಅಲ್ಲ, ಇದನ್ನ ಯಾರ ಹೇಳಿಕ್ ಆಗ್ತದೆ? ಈ ತರ ಹೇಳ್ಬಾರ್ದು ಅಂತ ಇಷ್ಟು ಈ ವಿಚಾರಗಳು ಮುಂದೆ ಹೋಗ್ತಾ ಇದೆ. ಇನ್ನು ಇದರ ಬಗ್ಗೆ ವಿಷಯಗಳಿದೆ, ಅದನ್ನ ಮತ್ತೆ ಆಗ್ಲೇ ತಿಳಿಸಿದಂತೆ ಸರಸ್ವತಿ ಪೂಜಾ ಆದ್ಮೇಲೆ ವಿಜಯದಶಮಿಯಿಂದ ಮತ್ತೆ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ.